ವೀಕ್ಷಕರೇ ನೋಡಿ, ಇವತ್ತಿನ ವಿಡಿಯೋದಲ್ಲಿ ಕುಬೋಟಾ MU5502 ಗಾಡಿನ ಮಾರಾಟಕ್ಕೆ ತಂದಿದ್ದೇನೆ. ಗಾಡಿ ಮಾತ್ರ ಒಳ್ಳೆ ಮಾಡೆಲ್ ಗಾಡಿ, ಕಂಡೀಷನ್ ಗಾಡಿ ಇದು. ಬನ್ನಿ ಗಾಡಿ ಬಗ್ಗೆ ಪೂರ್ತಿ ಮಾಹಿತಿ ಸಿಗುತ್ತೆ, ಓನರ್ ನಂಬರ್ ಕೂಡ ಸಿಗುತ್ತೆ. ದಯವಿಟ್ಟು ಯಾರು ಕೂಡ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಕೊನೆ ತನಕ ನೋಡಿದ್ರೆ ಈ ಗಾಡಿ ಓನರ್ ನಂಬರು, ಗಾಡಿ ಮಾಹಿತಿ ಸಿಗುತ್ತೆ. ಇನ್ನೊಂದು ಮಾಹಿತಿ ಇದೆ, ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಯಾವುದೇ ರೀತಿಯ ಗಾಡಿ ಮಾರಾಟಕ್ಕಿದ್ರೆ ಈ ನಂಬರ್ಗೆ ವಾಟ್ಸಾಪ್ಗೆ ಫೋಟೋಸ್ ಕಳಿಸ್ಕೊಡಿ. ಈಗೇನು ವಿಡಿಯೋನ ನೋಡ್ತಿದ್ರಾ ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಇನ್ಸ್ಟಾ ಪೇಜ್ ಅಲ್ಲಿ ಮಾರಾಟಕ್ಕೆ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಬನ್ನಿ ಇನ್ನು ಗಾಡಿ ಬಗ್ಗೆ ನೋಡೋದಾದ್ರೆ ಕುಬೋಟಾ MU5502 ಗಾಡಿ ಇದು 55 HP ಗಾಡಿ ಬರುತ್ತೆ. ಮಾಡಲು 2025 ಗಾಡಿ ಮಾಡಲು 2025 ಇದೆ. ಸಿಂಗಲ್ ಓನರ್ ಗಾಡಿ. ಇನ್ನು ಗಾಡಿಗೆ ಫಸ್ಟ್ ಓನರ್ ಇದ್ದರೆ ನೀವು ತಗೊಂಡ್ರೆ ಎರಡನೇ ಓನರ್ ಆಗ್ತೀರಾ. ಗಾಡಿ ಕೂಡ ಜಾಸ್ತಿ ರನ್ ಆಗಿಲ್ಲ, 1200 ಗಂಟೆ ಗಾಡಿ ಇಲ್ಲಿವರೆಗೂ ಕೆಲಸ ಮಾಡಿದೆ. 25 ಮಾಡಲು. ಟೈರ್ಗಳೆಲ್ಲ ಶೋರೂಮ್ ಟೈರ್ಸ್ ಇದಾವೆ. ಗಾಡಿ ಜೊತೆ ಬಂದಿರುವಂತ ಟೈರ್ಸ್ ಗಾಡಿಗಿರೋದು. ಅಂಡ್ ಹೊಸ ಬಂಪರ್ ಕೂಡ ಇದೆ. ನೋಡ್ತಾ ಇದ್ರೆ ಗಾಡಿಗೆ ಹೊಸ ಬಂಪರ್ ಇದೆ. 4 ಕೂಡ ಕೇಸಿಂಗ್ ಟೈರು ಶೋರೂಮ್ ಟೈರ್ಸ್ ಗಳೇ ಗಾಡಿಗಿದಾವೆ. ಮತ್ತೆ ಗಾಡಿಗೆ ಡಾಕ್ಯುಮೆಂಟ್ಸು ಯಾವುದೂ ತೊಂದರೆ ಇಲ್ಲ. ಗಾಡಿಗೆ ಡಾಕ್ಯುಮೆಂಟ್ಸು, ಇನ್ಶೂರೆನ್ಸು ಎಲ್ಲಾನು ಕ್ಲಿಯರ್ ಆಗಿದೆ. ಡಾಕ್ಯುಮೆಂಟ್ಸ್ ನಲ್ಲಿ ಮಾತ್ರ ಯಾವುದೇ ರೀತಿಯ ತೊಂದರೆ ಇಲ್ಲ. ಅಂಡ್ ಗಾಡಿ ಮೇಲೆ ಲೋನ್ ಕೂಡ ಯಾವುದೂ ಇಲ್ಲ. ಇನ್ನು ಈ ಗಾಡಿ ಮಾರಾಟಕ್ಕಿರೋದು ಬೆಳಗಾಂ ಜಿಲ್ಲೆಯ ರಾಮದುರ್ಗದಲ್ಲಿ ಈ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ. ಬೆಳಗಾಂ ಜಿಲ್ಲೆ ರಾಮದುರ್ಗ. ಇದಕ್ಕೆ ಓನರು 7,80,000 ರೇಟ್ ಹೇಳ್ತಾರೆ. 7,80,000 ಈ ಗಾಡಿಗೆ ಓನರ್ ಹೇಳ್ತಿರೋ ರೇಟು. ಒಂದ್ಸಾರಿ ಡೈರೆಕ್ಟ್ ಆಗಿನೇ ಓನರ್ ಜೊತೆ ಮಾತಾಡಿದ್ರೆ ಇದರಲ್ಲಿ ಕೂಡ ಇನ್ನೂ ಕಡಿಮೆ ಆಗುತ್ತೆ. ಬಟ್ ಪ್ರೆಸೆಂಟ್ ಅಲ್ಲಿ 7,80,000 ರೇಟ್ ಅಂತೂ ಹೇಳ್ತಿದ್ದಾರೆ. ನಿಮಗೆ ಈ ಟ್ರ್ಯಾಕ್ಟರ್ ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿದ್ದೇನೆ. ವಿಡಿಯೋ ಕೆಳಗಡೆ ಟೈಟಲ್ ನಲ್ಲಿ ನಂಬರ್ ಕೊಟ್ಟಿದ್ದೇನೆ. ನಿಮಗೆ ಗಾಡಿ ಇಡಿಸಿದ್ರೆ ಡೈರೆಕ್ಟ್ ಆಗಿನೇ ಓನರ್ ಜೊತೆ ಮಾತಾಡ್ಕೊಂಡು ಖರೀದಿ ಮಾಡಬಹುದು. ನಿಮಗೆ ಗಾಡಿ ಓಕೆ ಅನ್ಸಿಲ್ಲ ಅಂದ್ರೂ ಕೂಡ ಬೇರೆ ರೈತರು ಇರ್ತಾರೆ, ತಗೊಳ್ಳೋ ರೈತರಾಗಿರ್ಲಿ ಅಥವಾ ಮಾರಾಟ ಮಾಡೋ ರೈತರಾಗಿರ್ಲಿ, ದಯವಿಟ್ಟು ಅಂತ ರೈತರಿಗೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಅಂಡ್ ನಮ್ಮ ಚಾನಲ್ನಿಂದ ನಿಮಗೆ ಉಪಯೋಗ ಆಗುತ್ತೆ ಅನ್ಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಓಕೆ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದೇ ರೀತಿ ಒಂದೊಳ್ಳೆ ಗಾಡಿ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.